ಅಲ್ಲಿ ಇದೇ ರೀತಿಯಾದಂಥ ಒಂದು ಪ್ರೊಸೆಸ್ ಶುರುವಾದಾಗ ಮೊದಲು ಆರೋಪ ಮಾಡಿದ್ದೆ ಬಿಜೆಪಿ. SIR ಪ್ರಕ್ರಿಯೆ ಸರಿಯಾಗಿ ಆಗ್ತಿಲ್ಲ, ಇಲ್ಲಿನ ಆಫೀಸರ್ಸ್ಗಳನ್ನ ದುರುಪಯೋಗ ಮಾಡ್ಕೊಳ್ಳಾಗ್ತಿದೆ, ಅದು ಆರೋಪ ಮಾಡ್ತೀವಿ. ನಂತರ ಅಲ್ಲಿ ಸೆಂಟ್ರಲ್ ಫೋರ್ಸ್ ಸೆಂಟ್ರಲ್ ಆಫೀಸರ್ಸನ್ನು ಕರ್ಕೊಂಡೋಗಿ ಆ ಪ್ರೋಸೆಸ್ನ ಇಂಪ್ಲಿಮೆಂಟ್ ಮಾಡಿ ಫಿನಿಶ್ ಮಾಡಿದ್ವಿ. ಆ ರೀತಿಯಾದ ಒಂದು ಪ್ಲಾನ್ ಇಲ್ಲಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಅಲ್ಲ, ಇಡೀ ದೇಶದಲ್ಲಿ ನಾವು ಆರ್ಥಿಕ ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ ಬಿಟ್ಟ ನಂತರ ಒಂದು ಆರ್ಥಿಕ ಶಕ್ತಿಯಾಗಿ ನಾವು ಉಳ್ಕೊಂಡಿದ್ದೀವಿ ಈ ದೇಶದಲ್ಲಿ. ಮತ್ತು ಇಡೀ ದಕ್ಷಿಣ ಭಾರತ ನಾವು ಸ್ವರ್ಗದಲ್ಲಿರ್ತಕ್ಕಂಥವ್ರು. ಕಾನೂನು ಸುವ್ಯವಸ್ಥೆ ಆಗಲಿ, ಶಾಂತಿ ವ್ಯವಸ್ಥೆನ ಕಾಪಾಡ್ತಕ್ಕಂಥ ವಿಚಾರದಲ್ಲಾಗಲಿ, ಅಭಿವೃದ್ಧಿ ವಿಚಾರದಾಗಲಿ, ಶಿಕ್ಷಣ ಆರೋಗ್ಯದಲ್ಲಾಗಲಿ ನಾವೆಲ್ಲರೂ ಸಹ ಉತ್ತರ ಭಾರತದಿಂದ ಭಾಳಷ್ಟು ಮುಂದೆ ಇರ್ತಕ್ಕಂಥವ್ರು. ಪ್ರಹ್ಲಾದ್ ಜೋಶಿ ಅವರಿಗೆ ಗಾಳಿ ಹೊಡೆದಿದ್ದೆವು, ದೆಹಲಿಯಲ್ಲಿ ಈಗ ಒಂದು ಸುಮಾರು ವರ್ಷದಿಂದ ಇದ್ದಾರೆ. ಅವ್ರಿಗೆ ಕರ್ನಾಟಕವನ್ನು UPನೋ ಬಿಹಾರ ಮಾಡಬೇಕು ಅನ್ನೋ ಒಂದು ಹುನ್ನಾರ. ಅದಕ್ಕೆ ನಾವು ತೀವ್ರವಾದ ವಿರೋಧವನ್ನು ಮಾಡ್ತೀವಿ ಅಂಥೇಳಿ ನಾನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಅಂದರೆ ಇವರು ಸೆಂಟ್ರಲ್ ಫೋರ್ಸ್ ತಂದು ಬಿಹಾರಲ್ಲಿ UPನಲ್ಲಿ ಹೇಗೆ ಮಾಡ್ತಾರೆ ನೋಡಿ, ಬುಲ್ಡೋಸರ್ ರಾಜಕೀಯ, ಅದನ್ನು ಎಲ್ಲಿ ಮಾಡೋಕ್ಕೆ ಬರ್ತಾರೆ? ಅದೆಲ್ಲ ನಮ್ಮ ಹೆಣದ ಮೇಲೆ ಮಾಡ್ಬೋದೇ ವಿನಃ ಇವ್ರ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಕೂಡ ಅನುಕೂಲ ಮತ್ತೆ ಎಲ್ಲ DCಗಳಿಗೆ ಲೆಟರ್ ಹೊರಡಿಸಿದ್ದಾರೆ, ಕಲ್ಯಾಣ ಮಂಟಪದಲ್ಲಿ ಮಾಡಬಾರ್ದು, ಮಸೀದಿಯಲ್ಲಿ ಮಾಡಬಾರ್ದು, ದೇವಸ್ಥಾನದಲ್ಲಿ ಮಾಡಬಾರ್ದು ಅಂತ. BLOಗಳು ಮಾಡೋ ತಪ್ಪನ್ನ ಚುನಾವಣಾ ಆಯೋಗ ಉತ್ತರ ಕೊಡಬೇಕು ಹೊರತು ಪಕ್ಷ ಯಾಕೆ ಸಮರ್ಥನೆ ಮಾಡ್ಕೋಬೇಕು? ಈಗ ಪಕ್ಷ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ. ಈಗ ಇನ್ಫಾರ್ಮೇಷನ್ ಆರ್ ವೋಟರ್ ಫೆಸಿಲಿಟೇಷನ್ ಸೆಂಟರ್, BLO ಫೆಸಿಲಿಟೇಷನ್ ಸೆಂಟರ್ ಆ್ಯಂಡ್ ಆಫೀಸರ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಬೂತ್ ಲೆವೆಲ್ ಆಫೀಸರ್ಸು, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇವರೇ ಮಾಡಿರೋದಲ್ಲ. ಫೆಸಿಲಿಟೇಷನ್ ಸೆಂಟರು, ಹೆಲ್ಪ್ ಡೆಸ್ಕ್ ಅಂತೇಳಿ ಇವ್ರು ಮಾಡದೇ ಇರುವಾಗ ನಾವಾದರೂ ಮಾಡಬೇಕಲ್ಲ. ಆದರೆ ಅವ್ರು ಹೇಳೋಂಗಿಲ್ಲ. ಎಲೆಕ್ಷನ್ ಕಮಿಷನ್ ರೂಲ್ಸಲ್ಲೇ ಇದೆ, ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಲಿಕ್ಕೆ ನಾವು ಹೆಲ್ಪ್ ಡೆಸ್ಕ್ ಮೂಲಕ ನಾವು ಸಹಾಯ ಮಾಡ್ಬೋದು ಅಂಥೇಳಿ. ಇನ್ವಾಲ್ವ್ಮೆಂಟ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಭಾಳ ಸ್ಪಷ್ಟವಾಗಿದೆ. ಅದರಲ್ಲಿ ಏನಿದೆ, CEOs, DEOs ಆ್ಯಂಡ್ EROs to meet all recognized parties and explain the SR process in full detail. Printing, distribution, matching, linking and collection of duty-filled enumeration forms. Rationalization of polling station with an upper limit of 1,200 voters. BLAs can also collect duly filled enumeration forms from the electors, certify up to 50 electoral enumeration forms day and submit to the BLO. ಎಲೆಕ್ಷನ್ ಕಮಿಷನಲ್ಲೇ ರೂಲ್ ಇದೆ. ನಾವು BLA ಮಾಡಿರ್ತಕ್ಕಂಥವ್ರು BLA ಮಾಡೋನು ಅದನ್ನು ಮಾಡ್ಬೋದು. 50 ಫಾರ್ಮ್ ತೊಗೊಂಡೋಗಿ ಸಬ್ಮಿಟ್ ಮಾಡ್ಬೋದು ದಿನಕ್ಕೆ. ಇದೆಲ್ಲ ಭಾಳ ಸ್ಪಷ್ಟವಾಗಿದೆ. ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಹೇಳಿದಂತ ಗೊತ್ತಿಲ್ಲ. ನಾವು ಸಹ ನಾಳಿದ್ದಾದರೆ ಅಥವಾ ಗುರುವಾರದಂತೂ ನಾವು ಸಹ ಮುಖ್ಯಮಂತ್ರಿಗಳನ್ನು ಸಹ ಕೇಳಿದ್ದೀವಿ. ನಾವೆಲ್ಲರೂ ಸಹ ಹೋಗಿ ಎಲೆಕ್ಷನ್ ಕಮಿಷನ್ ಭೇಟಿ ಮಾಡಿ ನಾವು ಸಹ ನಮ್ಮ ಅನಿಸಿಕೆಗಳೇನಿದೆ ಅಂತ ಹೇಳಿ ಬರ್ತೇವೆ. ಈಗ ಯಾಕಂದರೆ ಇವರ ಸ್ಟ್ರಾಟಜಿ ಏನಿದೆ ಅಂದರೆ, ಇವರ ಷಡ್ಯಂತ್ರ ಏನಿದೆ ಅಂದರೆ, ನೇರವಾಗಿ 3 ಚುನಾವಣೆ ಆಗೋಯ್ತು. ಈಗ 3 ಚುನಾವಣೆಯಲ್ಲಿ ಇವರಿಗೆ ಸ್ಪಷ್ಟವಾದ ಬಹುಮತ, 2/3 ಮೆಜಾರಿಟಿ ಸಿಕ್ಕಿಲ್ಲ. ಅದಕ್ಕೋಸ್ಕರ ಮೋದಿ ಶಾ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ, ಒಂದು ಷಡ್ಯಂತ್ರ ಮಾಡಿದ್ದಾರೆ. SR ಮೂಲಕ ಎಲೆಕ್ಷನ್ ಕಮಿಷನ್ ಉಪಯೋಗಿಸ್ಕೊಂಡು ಇವರು ಮೆಜಾರಿಟಿಗೆ ಬರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರ ಈ ಒಂದು ಷಡ್ಯಂತ್ರವನ್ನು ನಾವು ವಿಫಲಗೊಳಿಸ್ತೀವಿ ಅನ್ನೋ ಧೈರ್ಯನೂ ನಮಗಿದೆ. ಈಗ ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ನು ಅದು ಅಟಾನಮಸ್ ಆಗಿರ್ತಕ್ಕಂಥದ್ದು, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ಸಾಂವಿಧಾನಿಕ ಅಧಿಕಾರ ಇರ್ತಕ್ಕಂಥ ಒಂದು ಸಂಸ್ಥೆ. ಅದು ಅದಕ್ಕೆ ಯಾರೂ ಸಹ ದುರುಪಯೋಗ ಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂದರೆ ಯಾರಿಗೆ ಗೊತ್ತಾಗಬೇಕಲ್ಲ. ಅದನ್ನು ಕಾನೂನು ಬಾಹಿರ ಏನಲ್ಲ. ನಾವು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ, ಎನ್ಯುಮರೇಷನ್ ಫಾರಮ್ ನೀವು ಫಿಲ್ ಮಾಡಬೇಕು ಅಂತೇಳಿ. ಈ SIR ಅಂತ ಯಾಕೆ ತಂದರು? SIR ತಂದಿರೋದೇ ಗೊಂದಲ ಸೃಷ್ಟಿ ಮಾಡಲಿಕ್ಕೆ, ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ. ಅದು ವಿಶೇಷ ಸಮಗ್ರ ಪರಿಷ್ಕರಣ ಅಂತ ಬೇರೆ ಹೇಳಿದ್ದಾರೆ. ಅಂದರೆ 11 ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ದೇಶದ ಪ್ರಧಾನಮಂತ್ರಿಯಲ್ಲೇ ಡಾಕ್ಯುಮೆಂಟ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ. ಬಡ ಗುಡಿಸಲಲ್ಲಿದ್ದವನಿಗೆ ಯಾವ ಸರ್ಟಿಫಿಕೇಟ್ ಕೇಳ್ತಾರೆ ನೀವು? ಆದ್ದರಿಂದ ಫೇಕ್, ಪೂರ್ತಿ ನಕಲಿ ಸ್ವತಂತ್ರ ಹೋರಾಟಗಾರರು, ನಕಲಿ ಪಕ್ಷದವರು, ನಕಲಿ ಓಟ್ಗಳಲ್ಲಿ ಗೆಲ್ಲವರು, ಇವುಗಳ ಆರೋಪಗಳಿವೆಲ್ಲ. ಧನ್ಯವಾದಗಳು, ನಮಸ್ಕಾರ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.